ಬನ್ನಿ ಗುರು, ಸಿ.ಎಸ್.ಕೆ ಮತ್ತು ಸಿ.ಎಸ್.ಕೆ ಫ್ಯಾನ್ಸ್‌ಗೆ ಧೋನಿ ಅವರಿಂದ ಒಂದು ಗುಡ್ ನ್ಯೂಸ್ ಮತ್ತು ಬ್ಯಾಡ್ ನ್ಯೂಸ್ ಎರಡೂ ಕೂಡ ಇದೆ. ಆ ಗುಡ್ ನ್ಯೂಸ್ ಏನು, ಬ್ಯಾಡ್ ನ್ಯೂಸ್ ಏನು ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಗುರು. ಅದೇ ರೀತಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸಿ.ಎಸ್.ಕೆ ಟೀಮ್‌ಗೆ ಧೋನಿ ಅವರಿಂದ ಇರುವಂತಹ ಬ್ಯಾಡ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಯಾವ್ದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಗುಡ್ ನ್ಯೂಸ್ ತಿಳ್ಕೊಳ್ಳೋಣ. ಮಹೇಂದ್ರ ಸಿಂಗ್ ಧೋನಿ ಅವರು ಸಿ.ಎಸ್.ಕೆ ಟೀಮ್‌ನ ಬಿಡಕ್ಕೆ ರೆಡಿ ಇಲ್ಲ. ಸಿ.ಎಸ್.ಕೆ ಟೀಮ್‌ನ ಅವ್ರು ಬಿಡಕ್ಕೆ ರೆಡಿ ಇಲ್ಲ ಅನ್ನೋದಕ್ಕಿಂತ ಅವ್ರ ಫ್ರಾಂಚೈಸಿ ಏನಿದೆ ಅವರೇ ಧೋನಿ ಅವ್ರನ್ನ ಬಿಡಕ್ಕೆ ರೆಡಿ ಇಲ್ಲ. ಇದರಿಂದ ಧೋನಿ ಅವ್ರನ್ನ ಯಾವ್ದಾದ್ರು ರೀತಿ ಟೀಮಲ್ಲಿ ಉಳಿಸ್ಕೊಳ್ಳೇಬೇಕು. ಧೋನಿ ಅವ್ರು ಇದ್ರೆ ಮಾತ್ರ ನಮ್ಮ ಟೀಮ್ ಗ್ರೋತ್ಗೆ ಚಾನ್ಸು ಅನ್ನೋ ರೀತಿ ಇರುವಂತಹ ಸಿ.ಎಸ್.ಕೆ ಟೀಮು ಧೋನಿ ಅವರು ನೆಕ್ಸ್ಟ್ IPL ಆಡ್ತಾರೋ ಆಡಲ್ವೋ ಅಂತ ಅವ್ರ ಡಿಸಿಷನ್ ಮೇಲೆ ನಿಂತಿದೆ. ಲಾಸ್ಟ್ ಇಯರ್ ಅವ್ರ ಗಾಳಕ್ಕೆ ಆಗ್ತಾ ಇಲ್ಲದೆ ಹೋದ್ರು ಕೂಡ ಸ್ಕ್ವಾಡ್ ಅಲ್ಲಿ ಇಟ್ಕೊಂಡು ಸಿ.ಎಸ್.ಕೆ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅನ್ನೋ ರೀತಿ ಟಿಕೆಟ್ ಪ್ರೈಸ್ ನ ಹೈಕ್ ಮಾಡಿರೋದಾಗಿರ್ಬೋದು, ಬೇರೆ ಬೇರೆ ರೀತಿ ಎಲ್ಲ ನಡೆದೋದು. ಆದ್ರೆ ನೆಕ್ಸ್ಟ್ 2027ಗೆ ಆಡ್ತಾರೋ ಆಡಲ್ವೋ ಅನ್ನೋದ್ರ ಬಗ್ಗೆ ಧೋನಿ ಅವರು ಡಿಸೆಂಬರ್ ಅಲ್ಲಿ ಅಪ್ಡೇಟ್ ನ ಕೊಡ್ತೀನಿ ನಾನು ಅಂತ ಸಿ.ಎಸ್.ಕೆ ಹೇಳೋರಂತೆ. ಅದಕ್ಕೂ ಮುಂಚೆ ಸಿ.ಎಸ್.ಕೆ ಅವರು ಸ್ಟೀಫನ್ ಫ್ಲೆಮಿಂಗ್ ಅವರು ಹೋದಂತಹ ಜಾಗನ ತುಂಬಬೇಕು ಅಂತ ಅನ್ಕೋತಾ ಇದ್ದಾರೆ. ಅದರಿಂದ ಹೇಮಂತ್ ಬಡಾನಿ ಇವರನ್ನ ನ್ಯೂ ಕೋಚ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಸಿ.ಎಸ್.ಕೆ ಅವರು ಅನ್ಕೋತಾ ಇದ್ದಾರೆ. ಇನ್ನು ಸಿ.ಎಸ್.ಕೆ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ, ಹೇಮಂತ್ ಬಡಾಂಗಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಬದಲು ಧೋನಿ ಅವ್ರನ್ನೇ ಅಪಾಯಿಂಟ್ ಮಾಡ್ಬಿಡಿ ಹೆಡ್ ಕೋಚ್ ಆಗಿ. ಧೋನಿ ಅವರು ಹೆಂಗಿದ್ರು ನೆಕ್ಸ್ಟ್ IPL ಆಡೋದು ಡೌಟು. ಅದರಿಂದ ಧೋನಿ ಅವರೇ ಏನಾದ್ರು ಕೋಚ್ ಆಗಿ ಬಂದ್ರು ಅಂದ್ರೆ ಸರಿ ಇರುತ್ತೆ. ಧೋನಿ ಅವರೇ ಬೇಕು ನಮ್ಗೆ ಕೋಚ್ ಆಗಿ ಅನ್ನೋ ರೀತಿ ಕೇಳ್ತಾ ಇದ್ದಾರೆ. ಅದರಿಂದ ಈಗ ಧೋನಿ ಅವ್ರಿಗೆ ಒಂದು ಏನಪ್ಪ, ಧೋನಿ ಅವ್ರಿಗೆ ಅನ್ನೋದಕ್ಕಿಂತ ಸಿ.ಎಸ್.ಕೆ ಮ್ಯಾನೇಜ್ಮೆಂಟ್ ಧೋನಿ ಅವರ ನಿರ್ಧಾರ ಖಡಕ್ ಆಗಿರುತ್ತೆ. ಧೋನಿ ಅವರು ಹೇಳುವಂತ ನಿರ್ಧಾರ ಯಾವಾಗಲೂ ಸರಿಯಾಗಿರುತ್ತೆ ಅಂತ ಹೇಳ್ತೀನಿ. ಆದ್ರೆ ಸಿ.ಎಸ್.ಕೆ ಫ್ರಾಂಚೈಸಿಗೆ ಒಂದು ದೊಡ್ಡ ತಲೆನೋವಾಗಿದೆ. ಧೋನಿ ಅವ್ರನ್ನ ಕೋಚಿಂಗ್ ಸ್ಟಾಫ್ಗೆ ತರೋಣ ಅಥವಾ ಇಲ್ಲ ಅಂದ್ರೆ ಪ್ಲೇಯರ್ ಆಗಿ ನೆಕ್ಸ್ಟ್ ಇಯರ್ ಅವ್ರನ್ನ ಬೆಂಚ್ ಮಾಡ್ಸೋಣ, ಇಲ್ಲ ಆಡ್ಸೋಣ, ಈ ರೀತಿ ಹಲವಾರು ಯೋಚನೆಗಳು ಬರ್ತಾ ಇದಾವೆ ಸಿ.ಎಸ್.ಕೆ ಟೀಮ್ಗಂತೂ. ಸಿ.ಎಸ್.ಕೆ ಟೀಮು ಧೋನಿ ಅವ್ರನ್ನ ಬೆಂಚ್ ಮಾಡ್ಸೋದಕ್ಕಿಂತ ಕೋಚಿಂಗ್ ಸ್ಟಾಫ್ಗೆ ತಂದ್ರೆ ಬೆಸ್ಟ್ ಅಂತ ಕೆಲವೊಬ್ರು ಹೇಳ್ತಾ ಇದ್ರೆ, ಇನ್ನು ಕೆಲವೊಬ್ರು ಧೋನಿ ಅವರು ಆಡ್ಬೇಕು, ಧೋನಿ ಅವರ ಲಾಸ್ಟ್ ಮ್ಯಾಚ್ ಚಪಾಕಲೆ ಆಡ್ತೀನಿ ಅಂತ ಹೇಳಿದರೆ ಅದಕ್ಕೋಸ್ಕರನಾದ್ರೂ ನೆಕ್ಸ್ಟ್ ಇಯರ್ ಆಡ್ತಾರೆ ಧೋನಿ ಅವರು ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಕೇಳಿದ್ರೆ ಅದು ಗುರು, ನೆಕ್ಸ್ಟ್ ಇಯರ್ ಧೋನಿ ಅವರು ಆಡ್ತಾರೆ 2027 ಪ್ಲೇಯರ್ ಆಗಿ ಆಡ್ತಾರೆ. ಅವ್ರು ಒಂದೇ ಮ್ಯಾಚ್ ಆಡ್ಬೋದು, ಒಂದ್ ಮ್ಯಾಚ್ ಆಡಿದ್ರು ಕೂಡ ಆ ಮ್ಯಾಚು ಚಪಾಕಲ್ಲೇ ಇರುತ್ತೆ. 14 ಮ್ಯಾಚು ಪ್ಲೇ ಆಫ್ ಕ್ವಾಲಿಫೈ ಆದ್ರೆ ಅಲ್ಲಿ ಬರುವಂತಹ ಮ್ಯಾಚಸ್ ಅವು ಆಡದೇ ಇರ್ಬೋದು ಧೋನಿ ಅವರು. ಆದ್ರೆ ಧೋನಿ ಅವರು ಆಡುವಂತ ಒಂದ್ ಮ್ಯಾಚ್ ಯಾವ್ದಾಗಿರುತ್ತೆ ಅಂದ್ರೆ ಅದು ಚಪಾಕ್ ಸ್ಟೇಡಿಯಂ ಅಲ್ಲಿ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಸೀಸನ್ ಅಲ್ಲೇ ಧೋನಿ ಅವರು ರಿಟೈರ್ಮೆಂಟ್ ನ ಕೊಡ್ತಾರೆ. ರಿಟೈರ್ಮೆಂಟ್ ನ ಕೊಟ್ಬಿಟ್ಟು ಅವರು ಕೋಚಿಂಗ್ ಗೆ ಬರ್ತಾರ ಅಥವಾ ಅವರ ಪರ್ಸನಲ್ ಲೈಫ್ ನ ಎಂಜಾಯ್ ಮಾಡಕ್ಕೋಸ್ಕರ ಅವರು ಏನಾದ್ರು ಈ ಕ್ರಿಕೆಟ್ ನೇ ಬಿಟ್ಬಿಡ್ತಾರ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಇದಕ್ಕೆ ಧೋನಿ ಅವರಿಂದ ಉತ್ತರ ಬೇಕು. ಅದಕ್ಕೂ ಮುಂಚೆ ಸಿ.ಎಸ್.ಕೆ ಫ್ಯಾನ್ ಕೇಳ್ತಾ ಇದ್ದಾರೆ ಧೋನಿ ಅವರೇ ಬರಬೇಕು ಅಂತ. ಇನ್ನೊಂದು ಅಪ್ಡೇಟ್ಸ್ ಬರ್ತಾ ಇದೆ, ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಅವರೇನೋ ಧೋನಿ ಅವ್ರ ಹತ್ರ ಹೇಳ್ತಿದ್ರಂತೆ, ನೀವು 2027 ODI ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾಗೆ ಮೆಂಟರ್ ಆಗಿ ಅಂತ. ಅಂದ್ರೆ ಈಗ ಕೋಚ್ ಆಗಿ ಗಂಭೀರ್ ಅವರು ಇದ್ದಾರೆ, ಮೆಂಟರ್ ಆಗಿ ಧೋನಿ ಅವರು ಹೋಗ್ತಾರಾ, ಇದು ಒಂದು ಕ್ವಶನ್ ಮಾರ್ಕ್ ಇದೆ. ಈ ಎಲ್ಲಾ ಕ್ವಶನ್ ಮಾರ್ಕ್ ಗಳ ನಡುವೆ 2027ಗೆ ಧೋನಿ ಅವರು ನನ್ನ ಪ್ರಕಾರ ಆಡ್ತಾರೆ ಅಂತ ನಾನು ಹೇಳ್ತೀನಿ. ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.